ಎಲ್ಲರಿಗೂ ನಮಸ್ಕಾರ. ಮಾನವನ ಮೆದುಳಿನ ಸಾಮರ್ಥ್ಯದ ಕುರಿತು ಈ ಪಾಡ್ಕ್ಯಾಸ್ಟ್ಗೆ ಸುಸ್ವಾಗತ. ಈ ಪಾಡ್ಕ್ಯಾಸ್ಟ್ನಲ್ಲಿ ನಾವು ಈ ಕೆಳಗಿನವುಗಳನ್ನು ಚರ್ಚಿಸುತ್ತೇವೆ: ಮಾನವ ಮೆದುಳಿನ ಸಾಮರ್ಥ್ಯ, ಮೆದುಳಿನ ವಿವಿಧ ಭಾಗಗಳು ಮತ್ತು ಅವುಗಳ ಕಾರ್ಯಗಳು, ನಿಮ್ಮ ಮೆದುಳನ್ನು ಅದರ ಗರಿಷ್ಠ ಸಾಮರ್ಥ್ಯಕ್ಕೆ ಹೇಗೆ ಬಳಸುವುದು. ಮಾನವ ಮೆದುಳಿನ ಸಾಮರ್ಥ್ಯ. ಮಾನವ ಮೆದುಳು ನಂಬಲಾಗದಷ್ಟು ಸಂಕೀರ್ಣವಾದ ಅಂಗವಾಗಿದೆ. ಇದು ಶತಕೋಟಿ ನ್ಯೂರಾನ್ಗಳಿಂದ ಮಾಡಲ್ಪಟ್ಟಿದೆ. ಇದು ಟ್ರಿಲಿಯನ್ಗಟ್ಟಲೆ ಸಿನಾಪ್ಸ್ಗಳಿಂದ ಪರಸ್ಪರ ಸಂಪರ್ಕ ಹೊಂದಿದೆ. ನರಕೋಶಗಳ ಈ ಜಾಲವು ನಮಗೆ ಯೋಚಿಸಲು, ಅನುಭವಿಸಲು ಮತ್ತು ನೆನಪಿಟ್ಟುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಮಾನವನ ಮೆದುಳು ಸಹ ನಂಬಲಾಗದಷ್ಟು ಪರಿಣಾಮಕಾರಿಯಾಗಿದೆ. ಇದು ಅಂದಾಜು 2.5 ಪೆಟಾಬೈಟ್ಗಳಷ್ಟು ಮಾಹಿತಿಯನ್ನು ಸಂಗ್ರಹಿಸಬಲ್ಲದು. ಇದು 2,50,000 ಡಿವಿಡಿಗಳಲ್ಲಿ ಸಂಗ್ರಹವಾಗಿರುವ ಮಾಹಿತಿಯ ಮೊತ್ತಕ್ಕೆ ಸಮನಾಗಿರುತ್ತದೆ. ಮೆದುಳಿನ ವಿವಿಧ ಭಾಗಗಳು ಮತ್ತು ಅವುಗಳ ಕಾರ್ಯಗಳು. ಮೆದುಳನ್ನು 4 ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ: ಸೆರೆಬ್ರಮ್, ಸೆರೆಬೆಲ್ಲಮ್, ಮೆದುಳಿನ ಕಾಂಡ ಮತ್ತು ಬೆನ್ನುಹುರಿ. ಸೆರೆಬ್ರಮ್ ಮೆದುಳಿನ ದೊಡ್ಡ ಭಾಗವಾಗಿದೆ. ಆಲೋಚನೆ, ಯೋಜನೆ ಮತ್ತು ನಿರ್ಧಾರ ಮಾಡುವಿಕೆಯಂತಹ ನಮ್ಮ ಉನ್ನತ ಮಟ್ಟದ ಕಾರ್ಯಗಳಿಗೆ ಇದು ಕಾರಣವಾಗಿದೆ. ಸೆರೆಬೆಲ್ಲಮ್ ನಮ್ಮ ಸಮತೋಲನ ಮತ್ತು ಸಮನ್ವಯಕ್ಕೆ ಕಾರಣವಾಗಿದೆ. ಉಸಿರಾಟ ಮತ್ತು ಹೃದಯ ಬಡಿತದಂತಹ ನಮ್ಮ ಮೂಲಭೂತ ಕಾರ್ಯಗಳಿಗೆ ಮೆದುಳಿನ ಕಾಂಡವು ಕಾರಣವಾಗಿದೆ. ಬೆನ್ನುಹುರಿಯು ಮೆದುಳನ್ನು ದೇಹದ ಉಳಿದ ಭಾಗಗಳಿಗೆ ಸಂಪರ್ಕಿಸುವ ಉದ್ದವಾದ, ತೆಳುವಾದ ನರಗಳ ಕಟ್ಟುವಾಗಿದೆ. ವಿದ್ಯಾರ್ಥಿಗಳಿಗೆ ಯಾವುದನ್ನಾದರೂ ಸುಲಭವಾಗಿ ನೆನಪಿಟ್ಟುಕೊಳ್ಳುವುದು ಹೇಗೆ ಎಂಬುದರ ಕುರಿತು ಕೆಲವು ಸಲಹೆಗಳು ಇಲ್ಲಿವೆ. ಪುನರಾವರ್ತನೆ. ನೀವು ಏನನ್ನಾದರೂ ಹೆಚ್ಚು ಪುನರಾವರ್ತಿಸುತ್ತೀರಿ, ನೀವು ಅದನ್ನು ಉತ್ತಮವಾಗಿ ನೆನಪಿಸಿಕೊಳ್ಳುತ್ತೀರಿ. ಅಸೋಸಿಯೇಷನ್. ನಿಮಗೆ ಈಗಾಗಲೇ ತಿಳಿದಿರುವ ವಿಷಯದೊಂದಿಗೆ ಹೊಸ ಮಾಹಿತಿಯನ್ನು ಸಂಯೋಜಿಸಲು ಪ್ರಯತ್ನಿಸಿ. ಇದು ನೆನಪಿಟ್ಟುಕೊಳ್ಳಲು ಸುಲಭವಾಗುತ್ತದೆ. ದೃಶ್ಯೀಕರಣ. ನೀವು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿರುವ ಮಾನಸಿಕ ಚಿತ್ರಣವನ್ನು ರಚಿಸಿ. ಇದು ಹೆಚ್ಚು ಸ್ಮರಣೀಯವಾಗಲು ಸಹಾಯ ಮಾಡುತ್ತದೆ. ಚಂಕಿಂಗ್. ಮಾಹಿತಿಯ ದೊಡ್ಡ ತುಣುಕುಗಳನ್ನು ಚಿಕ್ಕದಾದ, ಹೆಚ್ಚು ನಿರ್ವಹಿಸಬಹುದಾದ ಭಾಗಗಳಾಗಿ ಒಡೆಯಿರಿ. ಇದು ನೆನಪಿಟ್ಟುಕೊಳ್ಳಲು ಸುಲಭವಾಗುತ್ತದೆ. ಜ್ಞಾಪಕ ಸಾಧನಗಳು. ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಲು ನಿಮಗೆ ಸಹಾಯ ಮಾಡುವ ಹಲವಾರು ವಿಭಿನ್ನ ಜ್ಞಾಪಕ ಸಾಧನಗಳಿವೆ. ಕೆಲವು ಸಾಮಾನ್ಯ ಜ್ಞಾಪಕ ಸಾಧನಗಳಲ್ಲಿ ಪ್ರಥಮಾಕ್ಷರಗಳು, ಅಕ್ರೋಸ್ಟಿಕ್ಸ್ ಮತ್ತು ಪ್ರಾಸಗಳು ಸೇರಿವೆ. ಮೆದುಳು ನಿರಂತರವಾಗಿ ಬದಲಾಗುತ್ತಿರುವ ಮತ್ತು ಹೊಂದಿಕೊಳ್ಳುವ ಒಂದು ಅಂಗವಾಗಿದೆ. ನಾವು ವಯಸ್ಸಾದಂತೆ ನಮ್ಮ ಮಿದುಳುಗಳು ರಚನೆ ಮತ್ತು ಕಾರ್ಯಗಳೆರಡರಲ್ಲೂ ಹಲವಾರು ಬದಲಾವಣೆಗಳಿಗೆ ಒಳಗಾಗುತ್ತವೆ. ಯುವ ಮತ್ತು ಹಳೆಯ ಮೆದುಳಿನ ನಡುವಿನ ಕೆಲವು ಪ್ರಮುಖ ವ್ಯತ್ಯಾಸಗಳು ಈ ರೀತಿ ಇದೆ. ಗಾತ್ರ. ಮೆದುಳು ಪ್ರೌಢಾವಸ್ಥೆಯಲ್ಲಿ ತನ್ನ ಗರಿಷ್ಠ ಗಾತ್ರವನ್ನು ತಲುಪುತ್ತದೆ ಮತ್ತು ನಂತರ ವಯಸ್ಸಾದಂತೆ ಕ್ರಮೇಣ ಕುಗ್ಗಲು ಪ್ರಾರಂಭಿಸುತ್ತದೆ. ಈ ಸಂಕೋಚನವು ಹಿಪೋಕ್ಯಾಂಪಸ್ನಲ್ಲಿ ಹೆಚ್ಚು ಉಚ್ಚರಿಸಲಾಗುತ್ತದೆ. ಇದು ನೆನಪಿಗಾಗಿ ಮುಖ್ಯವಾದ ಮೆದುಳಿನ ಪ್ರದೇಶವಾಗಿದೆ. ನ್ಯೂರಾನ್ಗಳು. ವಯಸ್ಸಾದಂತೆ ಮೆದುಳಿನಲ್ಲಿನ ನ್ಯೂರಾನ್ಗಳ ಸಂಖ್ಯೆಯು ಕಡಿಮೆಯಾಗುತ್ತದೆ. ಈ ಕುಸಿತವು ಪ್ರಿಫ್ರಂಟಲ್ ಕಾರ್ಟೆಕ್ಸ್ನಲ್ಲಿ ಹೆಚ್ಚು ಎದ್ದು ಕಾಣುತ್ತದೆ. ಇದು ಮೆದುಳಿನ ಪ್ರದೇಶವಾದ ಯೋಜನೆ, ನಿರ್ಧಾರ ಮಾಡುವಿಕೆ ಮತ್ತು ಉದ್ವೇಗ ನಿಯಂತ್ರಣದಂತಹ ಕಾರ್ಯನಿರ್ವಾಹಕ ಕಾರ್ಯಗಳಿಗೆ ಮುಖ್ಯವಾಗಿದೆ. ಸಿನಾಪ್ಟಿಕ್ ಸಂಪರ್ಕಗಳು. ನ್ಯೂರಾನ್ಗಳ ನಡುವಿನ ಸಿನಾಪ್ಟಿಕ್ ಸಂಪರ್ಕಗಳ ಸಂಖ್ಯೆಯು ವಯಸ್ಸಿನೊಂದಿಗೆ ಕುಸಿಯುತ್ತದೆ. ಈ ಕುಸಿತವು ಮಿದುಳಿನ ಹೊರಪದರವಾದ ಮೆದುಳಿನ ಕಾರ್ಟೆಕ್ಸ್ನಲ್ಲಿ ಹೆಚ್ಚು ಉಚ್ಚರಿಸಲಾಗುತ್ತದೆ. ಇದು ಚಿಂತನೆ, ಕಲಿಕೆ ಮತ್ತು ಸ್ಮರಣೆಯಂತಹ ಉನ್ನತ ಕ್ರಮದ ಕಾರ್ಯಗಳಿಗೆ ಕಾರಣವಾಗಿದೆ. ರಕ್ತದ ಹರಿವು. ವಯಸ್ಸಾದಂತೆ ಮೆದುಳಿಗೆ ರಕ್ತದ ಹರಿವು ಕಡಿಮೆಯಾಗುತ್ತದೆ. ರಕ್ತದ ಹರಿವು ಕಡಿಮೆಯಾಗುವುದರಿಂದ ಮೆಮೊರಿ, ಗಮನ ಮತ್ತು ಇತರ ಅರಿವಿನ ಕಾರ್ಯಗಳ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನರಪ್ರೇಕ್ಷಕಗಳು. ಮೆದುಳಿನಲ್ಲಿರುವ ನರಪ್ರೇಕ್ಷಕಗಳ ಮಟ್ಟವು ವಯಸ್ಸಿನೊಂದಿಗೆ ಬದಲಾಗಬಹುದು. ಇದು ಮನಸ್ಥಿತಿ, ನಿದ್ರೆ ಮತ್ತು ಇತರ ಅರಿವಿನ ಕಾರ್ಯಗಳ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ಬದಲಾವಣೆಗಳ ಹೊರತಾಗಿಯೂ ಮೆದುಳು ಗಮನಾರ್ಹವಾಗಿ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ ಮತ್ತು ವೃದ್ಧಾಪ್ಯದವರೆಗೂ ಉತ್ತಮವಾಗಿ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸಬಹುದು. ಸಾವಿನ ನಂತರ ಮಾನವನ ಮೆದುಳು ಎಷ್ಟು ಸಮಯದವರೆಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಒಂದು ಸಂಕೀರ್ಣವಾದ ಪ್ರಶ್ನೆಯಾಗಿದ್ದು, ಅದು ಇನ್ನೂ ಖಚಿತವಾಗಿ ಉತ್ತರಿಸಲಾಗಿಲ್ಲ. ಸಾವಿನ ಕಾರಣ, ವ್ಯಕ್ತಿಯ ವಯಸ್ಸು ಮತ್ತು ಪರಿಸರದ ತಾಪಮಾನ ಸೇರಿದಂತೆ ಸಾವಿನ ನಂತರ ಮೆದುಳು ಎಷ್ಟು ಸಮಯದವರೆಗೆ ಸಕ್ರಿಯವಾಗಿರುತ್ತದೆ ಎಂಬುದರ ಮೇಲೆ ಪರಿಣಾಮ ಬೀರುವ ಹಲವಾರು ಅಂಶಗಳಿವೆ. ಸಾಮಾನ್ಯವಾಗಿ ಸಾವಿನ ನಂತರ ಕೆಲವು ನಿಮಿಷಗಳವರೆಗೆ ಮೆದುಳು ಸಕ್ರಿಯವಾಗಿರಬಹುದು ಎಂದು ನಂಬಲಾಗಿದೆ. ಏಕೆಂದರೆ ಮೆದುಳು ಬಹಳ ಸಂಕೀರ್ಣವಾದ ಅಂಗವಾಗಿದ್ದು, ಅದು ಕಾರ್ಯನಿರ್ವಹಿಸಲು ಸಾಕಷ್ಟು ಆಮ್ಲಜನಕ ಮತ್ತು ಶಕ್ತಿಯ ಅಗತ್ಯವಿರುತ್ತದೆ.
ಹೃದಯವು ಬಡಿಯುವುದನ್ನು ನಿಲ್ಲಿಸಿದಾಗ ಮೆದುಳು ಇನ್ನು ಮುಂದೆ ಆಮ್ಲಜನಕ ಅಥವಾ ರಕ್ತವನ್ನು ಸ್ವೀಕರಿಸುವುದಿಲ್ಲ ಮತ್ತು ಅದು ಸ್ಥಗಿತಗೊಳ್ಳಲು ಪ್ರಾರಂಭಿಸುತ್ತದೆ. ಕೆಲವು ಅಧ್ಯಯನಗಳು ಸಾವಿನ ನಂತರ ಮೆದುಳು ಹೆಚ್ಚು ಸಮಯದವರೆಗೆ ಸಕ್ರಿಯವಾಗಿರಬಹುದು ಎಂದು ತೋರಿಸಿದೆ. ಉದಾಹರಣೆಗೆ, ಪ್ರಾಯೋಗಿಕವಾಗಿ ಸತ್ತರು ಎಂದು ಘೋಷಿಸಲ್ಪಟ್ಟ ರೋಗಿಯ ಮೆದುಳಿನ ಅಲೆಗಳು ಸಾವಿನ ನಂತರ 10 ನಿಮಿಷಗಳವರೆಗೆ ಚಟುವಟಿಕೆಯ ಲಕ್ಷಣಗಳನ್ನು ತೋರಿಸುತ್ತವೆ ಎಂದು ಒಂದು ಅಧ್ಯಯನವು ಕಂಡುಹಿಡಿದಿದೆ. ಈ ಪಾಡ್ಕ್ಯಾಸ್ಟ್ ಸಹಾಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ದಯವಿಟ್ಟು ಕೆಳಗೆ ಪ್ರತಿಕ್ರಿಯಿಸಲು ಮುಕ್ತವಾಗಿರಿ. ಮಾನವನ ಮೆದುಳಿನ ಸಾಮರ್ಥ್ಯದ ಕುರಿತು ಈ ಪಾಡ್ಕ್ಯಾಸ್ಟ್ ಅನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇದು ತಿಳಿವಳಿಕೆ ಮತ್ತು ಸಹಾಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ದಯವಿಟ್ಟು ಕೆಳಗೆ ಪ್ರತಿಕ್ರಿಯಿಸಲು ಮುಕ್ತವಾಗಿರಿ. ಇದು ನಿಮಗೆ ಉತ್ತಮ ವಿಷಯವನ್ನು ತರಲು ನನಗೆ ಪ್ರೇರೇಪಿಸುತ್ತದೆ. ನಾನು ನಿಮ್ಮ ಸಂತೋಷ್ ಕುಮಾರ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಕರುನಾಡು ಮೀಡಿಯಾಗೆ ಚಂದಾದಾರರಾಗಿ. ಧನ್ಯವಾದಗಳು.